ಹಾಯ್ ನಮಸ್ಕಾರ. ನಾವು ಇವತ್ತು ಮಾಡ್ತಾಯಿದ್ದೀವಿ ಹೆಲ್ದಿ ದೋಸೆ. ಅಂದರೆ ಇದು ಹೆಸರು ಕಾಳು ಇದೆಯಲ್ಲ, ಹೆಸರು ಕಾಳನ್ನು ಏನು ಮಾಡಬೇಕು, ಇದನ್ನು ಮೊದಲೇ ಮೊಳಕೆ ಹೊಡ್ಸ್ಕೊಂಡು ಇಟ್ಕೋಬೇಕು. ಮೊಳಸ್ಕೊಡ್ಕೊಂಡು ಇದನ್ನು 2 ದಿವಸ ಇದನ್ನು ಮೊಳಕೆ ಹೊಡೆದ್ರೆ ಎಷ್ಟು ಚೆನ್ನಾಗಿ ಬರುತ್ತೆ. ಅದು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇದನ್ನು ಚೆನ್ನಾಗಿ ಮಡ್ಕೊಳ್ಳೋದು ಅಂತಾರೆ. ದೋಸೆ ಮಾಡಬೇಕಾದ್ರೆ ಇದನ್ನು ಮೊದಲೇನು ಮಾಡಿರಿ, ಒಂದು 3 ಕಪ್ಪಿಗೆ ಅಕ್ಕಿಯನ್ನು ನೀನು ರಾತ್ರಿನೇ ಅಥವಾ ಒಂದು ನೈಟ್ ಐತಲ ಮೊದಲೇ ನೆನೆಗಿಟ್ಕೊಳ್ಳಿ. ನೆನೆಗಿಟ್ಕೊಂಡು ಅದಕ್ಕೆ 3 ಕಪ್ ಅಕ್ಕಿಗೆ 1 ಕಪ್ ಈ ಹೆಸರು ಕಾಳಿದ್ರೆ ಸಾಕು, ಕರೆಕ್ಟ್ ಆಗಿರುತ್ತೆ. ಇದಕ್ಕೆ ಬೇಕಾದಂಥ ಸಾಮಗ್ರಿಗಳು ಅಂದರೆ ಇದನ್ನು ನೆನೆಕಿಟ್ಟಿದಂಥ ಅಕ್ಕಿ, ವಾಪಸ್ ಮೊಳಕೆ ಹೊಡಿಸಿದಂಥ ಕಾಳು, ಹೆಸರು ಕಾಳು. ಇನ್ನು ಬೇಕಾಗಿದ್ದು ಇಲ್ಲಿ 2 ಈರುಳ್ಳಿ ಮತ್ತು ಒಂದು 10 ರಿಂದ 12 ಐತನ ಬೆಳ್ಳುಳ್ಳಿ ಬೇಕಾಗುತ್ತೆ. 8 ರಿಂದ 10 ಒಂದು ಮೆಣಸಿನ್ಕಾಯಿ ಬೇಕಾಗುತ್ತೆ. ವಾಪಸ್ ಅದನ್ನು ಕೊತ್ತಂಬರಿ, ಸ್ವಲ್ಪ ಅಲ್ಲ, ಇಷ್ಟೆಲ್ಲ ಐಟಮ್ ಇತ್ತಲ್ಲ ಇದಕ್ಕೆ ಬೇಕಾಗತ್ತೆ. ಮಾಡೋವಂಥ ವಿಧಾನ ಈಗ ಮೊದಲು ಅಕ್ಕಿನ ಮಿಕ್ಸಿ ಜಾರಲ್ಲಿ ಹಾಕೊಳ್ಳಿ. ಮೊದಲು ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಇದನ್ನು ರುಬ್ಬಿಗಿಟ್ಕೊಳ್ಳೋಣ. ಅದಕ್ಕೆ ಬೇಕಾಗುವಷ್ಟು ನೀರು ಹಾಕೊಳ್ಳೋಣ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಚೆನ್ನಾಗಿ ರುಬ್ಕೋಬೇಕು. ಗೊತ್ತಾಗುತ್ತೆ ನಿಮಗೆ. ನೋಡಿ, ಈ ಥರ ಇಲ್ಲಿ ರವ ಬರಬಾರ್ದು. ರವ ಬಂತಂದರೆ ಏನಾಗುತ್ತದು, ಚೆನ್ನಾಗಿ ರುಬ್ಕೊಂಡ್ರೆ ಅನ್ನೋಕ್ಕೂ ಮತ್ತೊಂದು ಸಲ ಚೆನ್ನಾಗಿ ಹಾಕೊಂಡು ಚೆನ್ನಾಗಿ ಮಾಡ್ಕೋಬೇಕು. ಈಗ ಮೊಳಕೆ ಹೊಡೆಸಿದಂಥ ಹೆಸರು ಕಾಳನ್ನು ಹಾಕೋತಾ ಇದ್ದೀವಿ. ಇದನ್ನು ಚೆನ್ನಾಗಿ ಅದೇ ಥರನೇ ಗ್ರೈಂಡ್ ಮಾಡ್ಕೋಬೇಕು. ಎಷ್ಟು ಕ್ವಾಂಟಿಟಿ ಬೇಕಲ್ಲ ಅಷ್ಟು ಹಾಕೊಳ್ಳಿ. ಮತ್ತು ಅದರ ಥರನ ಈಗ ನಾವು ಇದರಲ್ಲಿ ಈರುಳ್ಳಿ ಹಾಕೊಳ್ಳೋಣ. ಕಟ್ ಮಾಡಿದಂಥ ಅಲ್ಲ ಹಾಕೊಳ್ಳೋಣ, ಕೊತ್ತಂಬರಿ ಹಾಕೊಳ್ಳೋಣ, ಬೆಳ್ಳುಳ್ಳಿ ಹಾಕೊಳ್ಳೋಣ. ಈ ಮೆಣಸಿನ್ಕಾಯಿ ಇರುತ್ತಲ್ಲ, ಮೆಣಸಿನ್ಕಾಯಿನ ಹಾಕೊಳ್ಳೋಣ. ಹಾಕ್ಕೊಂಡು ಅದಕ್ಕೆ ಬೇಸ್ಟ್ ಬೇಕಾಗುತ್ತಲ್ಲ ಅಷ್ಟು ಕ್ವಾಂಟಿಟಿ ತಕ್ಕಂಗೆ ನೀರು ಹಾಕೊಳ್ಳೋಣ. ಈಗ ಹಾಕಿದಂಥ ಕಾಳುಗಳನ್ನ ಎಲ್ಲ ಮಸಾಲೆ ಏನಾಯ್ತು ಚೆನ್ನಾಗಿ ರುಬ್ಬಿದ್ದೀನಿ. ನೋಡಿ ಯಾವ ಥರ ಬರುತ್ತೆ. ಇರಬಾರ್ದು ಇದರಲ್ಲಿ. ನಿಮ್ಮ ರುಚಿ ತಕ್ಕಷ್ಟು ಉಪ್ಪನ್ನು ಅದನ್ನು ಹಾಕೊಳ್ಳೋಣ. ಉಪ್ಪು ಹಾಕೊಂಡ್ಮೇಲೆ ಇದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಗಬೇಕದು. ಇದನ್ನು ಹೆಲ್ದಿ ದೋಸೆ ಅಂತ ಯಾಕೆ ಅಂತೀವಿ ಅಂದ್ರೆ, ಇದನ್ನು ಚಿಕ್ಕ ಮಕ್ಕಳಿಗೆ ಮಡಿಕೆ ಕಾಳು ಯಾವುದೋ ಕೊಟ್ಟರೆ ತಿನ್ನಂಗಿಲ್ಲ ಚೆನ್ನಾಗಿ. ಅವರು ಇಂಥ ಹುಡುಗರು ಇರ್ತಾವೆ ನೋಡು, ಯಾವ ಹೊಡ್ತೀವಿ ಅದನ್ನ ಅದನ್ನ ತಿನ್ನಲ್ಲ ಅಂತಿಲ್ಲ ಅಂತಾವ. ಅಂಥ ಮಕ್ಕಳಿಗೆ ಏನು ಮಾಡಬೇಕು, ಈ ಥರ ಮಾಡಿ ಹಾಕಿದರೆ ಚೆನ್ನಾಗಿ ಹೆಲ್ದಿನೂ ಇರ್ತಾರೆ, ಮುಂದೆ ಟೇಸ್ಟಿನೂ ಆಗುತ್ತೆ. ಭಾಳ ಚೆನ್ನಾಗಿ ಇದನ್ನು ನಾವು ಯಾವುದೋ ಟೆನ್ಷನ್ ಇರೋಂಗಿಲ್ಲ. ಹುಡುಗ ಯಾವ ಥರ ಬೆಳಿತಾನ, ಯಾವ ಥರ ಬಿಡ್ತಾನ ಅಂತ ಅನ್ನೋದು ವಿಚಾರ ಇರೋಂಗಿಲ್ಲ. ಚೆನ್ನಾಗಿರುತ್ತೆ. ಹೆಲ್ದಿ ಅಂತ ದೋಸೆ ಇರುತ್ತೆ, ಹುಡುಗರು ಇಷ್ಟಪಟ್ಟು ತಿಂತಾರೆ. ಒಂದ್ಸಲ ಟ್ರೈ ಮಾಡಿ ನೋಡಿ ನಮ್ಮ ಮನೇಲಿ. ಇದು ಕ್ವಾಂಟಿಟಿ ಚೆನ್ನಾಗೈತೆ. ಈಗ ಈ ಕ್ವಾಂಟಿಟಿ ಚೆನ್ನಾಗಿ ರೆಡಿ ಆಯ್ತು. ಈಗ ಇದನ್ನು ನೀವು ಮಾಡೋದಾದ್ರೆ ಏನು ಮಾಡಬೇಕು, 1 ಅಥವಾ 1.5 ಗಂಟೆ ಇದನ್ನು ವೇಟ್ ಮಾಡಿ, ಆಮೇಲೆ ಚೆನ್ನಾಗಿ ನಂದಿರುತ್ತೆ. ಅದು ನಂದಿದ ಮೇಲೆ ಒಂದು ದೋಸೆ ಪ್ಯಾನ್ ಮೇಲೆ ಹಾಕೊಂಡು ಚೆನ್ನಾಗಿ ದೋಸೆ ಬರುತ್ತೆ ಅದು. ನೋಡಿ, ಈಗ ಹಿಟ್ಟು ಐತನ ಮಿನಿಮಮ್ ಐತೆ 3 ರಿಂದ 4 ಗಂಟೆ ಐತನ ಚೆನ್ನಾಗಿ ನಂದಿದೆ. ಇದು ನಂದಿದ ಮೇಲೆ ಹಾಕೋದು ಚೆನ್ನಾಗಿರುತ್ತೆ. ಅಂದರೆ ಸಾಫ್ಟ್ ಆಗಿ ಬರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ, ಗರಿಗರಿಯಾಗಿ. ಹಂಚಿನ ಕಾಯಕ್ಕೆ ಮೊದಲೇ ಇಟ್ಟಿದ್ದೆ. ಈಗ ಚೆನ್ನಾಗಿ ದೋಸೆ ಹಾಕೋಣ. ಸ್ವಲ್ಪ ಹೊತ್ತು ಮುಚ್ಚಿಡೋಣ. ಚೆನ್ನಾಗಿ ಸ್ಟೀಮಲ್ಲಿ ಚೆನ್ನಾಗಾಗುತ್ತೆ ಟೇಸ್ಟು. ಈಗ ನೋಡೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ನೋಡಿ, ಚೆನ್ನಾಗಿ ಕಲರ್ ಬಿಟ್ಟಿದೆ ಅದು.
ಅಂದರೆ ಆಗಿದೆ ಅಂತ ಅರ್ಥ. ಇದ್ರ ಮೇಲೆ ನೀವು ಬೆಣ್ಣೆ ಅಥವಾ ತುಪ್ಪನೋ ಹಾಕ್ಬೋದು. ತುಂಬ ಟೇಸ್ಟಿಯಾಗೂ ಇರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಮೇಲೆ. ನೋಡಿ ಎಷ್ಟು ಚೆನ್ನಾಗೈತೆ ನೋಡಿ ಕಲರು. ತುಂಬ ಕ್ರಿಸ್ಪಿಯಾಗೂ ಇರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ನೋಡಿ ಇದು ಆಲ್ಮೋಸ್ಟ್ ಆಗಿದೆ, ತುಂಬ ಕ್ರಿಸ್ಪಿಯಾಗಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ. ನೀವು ಮನೇಲಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಇದನ್ನ ನಾವು ಚಟ್ನಿ ಜೊತೆ ತಿನ್ಬೋದು, ಇಲ್ಲಾಂದ್ರೆ ಇಲ್ಲ ಟೊಮೆಟೊ ಚಟ್ನಿ ಬರುತ್ತೆ, ಟೊಮೆಟೊ ಚಟ್ನಿನೂ ತಿನ್ಬೋದು, ತುಂಬ ಟೇಸ್ಟಿಯಾಗೂ ಇರುತ್ತೆ. ನೋಡಿ ಇದ್ರ ಜೊತೆ ಚಟ್ನಿ ಚೆನ್ನಾಗಿರುತ್ತೆ. ಇದು ಕೊಬ್ಬರಿ ಚಟ್ನಿ. ಇದು ನೋಡಿ ನಮ್ಮ ಹೀರೋ ಇದು ರೆಡಿ ಆಗಿದ್ದಾನೆ ಈಗ ತಿನ್ನಕ್ಕೆ. ಹಾಕಿದ್ದೀನಿ ನೋಡಿ, ಟೇಸ್ಟ್ ಮಾಡಿ ಹೇಳ್ತಾನೆ ನಿಮ್ಗೆ ಅವನು ಯಾವ ಥರ ಇದೆ ಅನ್ನೋ ಟೇಸ್ಟು. ನೋಡಿ ಈ ಥರ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ನೀವು ಮಾಡಿ ಮನೆಯಲ್ಲಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ.